ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪಾ ಅಂದ್ರೆ ಇದೇ ತಿಂಗಳು 26ನೇ ತಾರೀಕು ನಮ್ಮ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದಂತ ಶಿವರಾಜ್ ಕುಮಾರ್, ಇವರು ಶಿವರಾಜ್ ಕುಮಾರ್ ಅನ್ನೋದಕ್ಕಿಂತ ಶಿವಮಠ ಅಂತ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ. ಸೊ ಇವರು ಹುಟ್ಟುದಬ್ಬ 26ನೇ ತಾರೀಕಿದೆ. ಸೊ ನಮ್ಮ ಎಲ್ಲಾ ಸೇನೆಗಳು ಸೇರಿ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ. ಏನಪ್ಪಾ ಪ್ಲಾನ್ ಅಂದ್ರೆ, ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಹೆಂಗ್ ಬೇಕಾಗ್ ಮಾಡಬಹುದಾಯ್ತು, ಕುಡಿದು ತಿಂದು ಏನೋ ಒಂದ್ ಮಾಡಬಹುದಾಯ್ತು. ಬಟ್ ನಾವೆಲ್ಲ ಸೇರ್ಕೊಂಡು ಒಂದು ಪ್ಲಾನ್ ಮಾಡಿದೀವಿ. ಏನಪ್ಪಾ ಅಂದ್ರೆ, ನಮ್ಮ ಹೊಸದುರ್ಗ ತಾಲೂಕಲ್ಲಿ ಪ್ರತಿ ಒಂದ್ ಹಳ್ಳಿಯಿಂದ ಇಷ್ಟು ಜನ ಕರ್ಕೊಂಬಂದ್ಬಿಟ್ಟು ಒಂದ್ 2,000 ಯೂನಿಟ್ ಬ್ಲಡ್ ಮಾಡ್ಬೇಕು ಅಂದ್ಕೊಂಡಿದೀವಿ. ಸೊ ಬ್ಲಡ್ ಏನಕ್ಕಪ್ಪ ಅಂದ್ರೆ, ಈಗ ಎಲ್ಲಾದ್ರೂ ಹೋದಾಗ ಹೆಚ್ಚು ಕಮ್ಮಿ ಆಗಿ ಯಾರಿಗಾರ ಏನಾದ್ರು ಆದ್ರೆ ಸೊ ಅವರಿಗೆ ಬ್ಲಡ್ ಈಸಿಯಾಗಿ ಸಿಗಲ್ಲ, ಮತ್ತೆ ಸಿಕ್ಕಿದ್ರು ಸಹ ಅದು ಪ್ಯೂರಿಫೈ ಆಗಕ್ಕೆ ಟೈಮ್ ತಗೊಳುತ್ತೆ. ಅದಕ್ಕೆ ನಾವು ಒಂದ್ 2,000 ಯೂನಿಟ್ ಬ್ಲಡ್ ಕಲೆಕ್ಟ್ ಮಾಡ್ಬಿಟ್ಟು ನಮ್ಮ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಮತ್ತು ತುಮಕೂರಿಗೆ ಬ್ಲಡ್ ಬ್ಯಾಂಕ್ಗಳಿಗೆ ಕಳಿಸ್ತೀವಿ. ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ಆದಷ್ಟು ಬೇಗ ಬ್ಲಡ್ ಉಚಿತವಾಗಿ ದೊರೆಯುವಂತೆ ಮಾಡ್ತಿದ್ವಿ. ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ಒಂದು ನೀಡುವಂತ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಸೊ ಇವರು ನಮ್ಮ ಹೊಸದುರ್ಗದಲ್ಲಿ ಎಲ್ಲಾ ಗ್ರಾಮಗಳು ಅಭಿವೃದ್ಧಿಯಾಗಿ ಆಗಿರ್ಲಿ, ಯಾವ್ದಾದ್ರು ಒಂದು ದೇವಸ್ಥಾನ ಓಪನ್ ಆಗಿರ್ತಂದ್ರು ಅಲ್ಲೂ ಇರ್ತಾರೆ, ಇಲ್ಲೊಂದು MPL ಸೀಸನ್ ನಡೀತಿದಾವೆ ಅಂದ್ರು ಅಲ್ಲೂ ಬರ್ತದೆ. ಯಾವುದೇ ಒಂದು ಕಾರ್ಯಕ್ರಮ ಅಂದ್ರೆ ಅಲ್ಲಿ ಶಿವಮಠ ಅಂತ ಒಂದು ಪಿಲ್ಲರ್ ಇರುತ್ತೆ, ಅಲ್ಲಿ ಅವ್ರ ಬ್ಯಾಕ್ ಬೋನ್ ಆಗಿ ಎಲ್ಲಾ ಕಾರ್ಯಕ್ರಮಗಳನ್ನು ನಡೆಸ್ತಿದ್ದಾರೆ. ಸೊ ನಾವು ಬ್ಲಡ್ ಡೊನೇಟ್ ಕಾರ್ಯಕ್ರಮನ ನಮ್ಮ ಹೊಸದುರ್ಗದಲ್ಲಿ ಬಿಜೆಪಿ ಆಫೀಸ್ ಮುಂದ್ಗಡೆ ಆ ಫೀಲ್ಡ್ ಅಲ್ಲಿ ನಡೆಸ್ತಿದ್ವಿ. ಎಲ್ಲರೂ ಬೆಳಿಗ್ಗೆ 9 ಗಂಟೆಗೆ ಬಂದು ನಿಮ್ಮ ರಕ್ತವನ್ನು ದಾನ ಮಾಡಿಬಿಟ್ಟು ಇನ್ನೊಂದು ಜೀವಕ್ಕೆ ನೀವು ಒಂದು ಸಹಾಯ ಮಾಡಿ. ನಿಮ್ಮ ಬ್ಲಡ್ ಹೋಗಿದ್ದೆ ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ, ವಿತಿನ್ 42 hours ಅಲ್ಲಿ ನಿಮ್ಗೆ ಬ್ಲಡ್ ರಿಕವರಿ ಆಗುತ್ತೆ. ನಿಮ್ ಬ್ಲಡ್ ಇಂದ ಇನ್ನೊಂದು ಜೀವ ಉಳಿತತೆ. ನೀವು ಬ್ಲಡ್ ಕೊಟ್ಟು ಏನಾಗುತ್ತೆ ಅಂತ ಯೋಚನೆ ಮಾಡೋದು ಬೇಡ. ನಿಮ್ಮಿಂದ ಒಂದ್ ಜೀವ ಉಳಿತು ಅಂದ್ರೆ ನಿಮ್ಗೆ ಯಾವುದೇ ಆಶೀರ್ವಾದ ಬೇಡ, ಅವ್ರ ಆಶೀರ್ವಾದ ಇದ್ರೆ ಸಾಕು, ಸಾಯೋವರೆಗೂ ನಿಮ್ಗೆ ನೆನೆಸ್ಕೊಂತಿರ್ತಾರೆ. ಹಂಗೆ ಚಿಟ್ಟೆ ಪ್ರೊಡಕ್ಷನ್ ಅಂಡ್ ಡೈರೆಕ್ಷನ್ ಅಡಿಯಲ್ಲಿ 1 vs 5 ಎಂಬ ಒಂದು ಮೂವಿ ಮೂಡಿ ಬಂದಿದ್ದು, ಅದ್ರ ಟ್ರೈಲರ್ ಸಮೇತ 26ನೇ ತಾರೀಕು ಶಿವಮಠ ಅವರ ಕೈಯಿಂದಾನೇ ರಿಲೀಸ್ ಆಗುತ್ತೆ. ಎಲ್ಲ ಬಂದು ಆದಷ್ಟು ಸಹಾಯ ಮಾಡಿ, ಹೆಲ್ಪ್ ಮಾಡಿ. ಧನ್ಯವಾದಗಳು.